ಹಾಯ್ ಆಲ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ಇವತ್ತು ಮತ್ತೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮನೇಲಿ ಎಲ್ರಿಗೂ ಹುಷಾರಿರಲಿಲ್ಲ, ಶೀತ, ಕೆಮ್ಮು, ಜ್ವರ ಈ ಥರ ಎಲ್ಲ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗ್ ನಾನೊಂದು ಕಷಾಯನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಇದರಿಂದ ಸ್ವಲ್ಪ ನೆಗಡಿ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು. ಎಲ್ಲರಿಗೂ ಮನೇಲಿ ತುಂಬ ಶೀತ, ಕೆಮ್ಮು, ನೆಗಡಿ ಆಗಿದೆ. ಅದಕ್ಕೋಸ್ಕರ ಇವತ್ತು ದೊಡ್ಡಪತ್ರೆ ಎಲೆದು ಕಷಾಯ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಎಲೆಗಳನ್ನ ತಗೊಳ್ತಾ ಇದ್ದೀನಿ. ಇದರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಾವಂತೂ ಈ ನಡುವೆ ಹಾಸ್ಪಿಟ್ಲೆ, ಟ್ಯಾಬ್ಲೆಟ್, ಇಂಜೆಕ್ಷನ್ನು ಅಂತ ಹೇಳಿಬಿಟ್ಟು ಈ ಥರ ಮನೆ ಮದ್ದುಗಳನ್ನೆಲ್ಲ ಮರೆತುಬಿಟ್ಟಿದ್ದೀವಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ನಾನಿಲ್ಲಿ 3 ಎಲೆನ ಕಿತ್ಕೊಂಡ್ಬಂದೆ, ತಗೊಂಬಂದು ನೀಟಾಗಿ ವಾಶ್ ಮಾಡಿದ್ದೀನಿ. ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಶುಂಠಿ ಮತ್ತು ಕಾಳು ಮೆಣಸನ್ನ ಹಾಕ್ಕೊಂಡು ನೀಟಾಗಿ ಈ ಥರ ಜಜ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪದಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ. ನಾನೊಂದು ಪಾತ್ರೆಯಲ್ಲಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೆ. ಈ ಥರ ನೀರು ಕುದೀತಾ ಇತ್ತು. ಆ ಟೈಮಲ್ಲಿ ನಾನು ಜಜ್ಜಿಟ್ಕೊಂಡಿರುವಂಥ ಎಲೆ, ಶುಂಠಿ ಮತ್ತು ಕಾಳು ಮೆಣಸನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 2 ಮಿನಿಟ್ಸ್ ಇದು ಚೆನ್ನಾಗಿ ಕುದ್ದಿತ್ತು. ನೀರು ಕ್ವಾಂಟಿಟಿನೂ ಕೂಡ ಕಡಿಮೆ ಆಗಿದೆ. ಇವಾಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನ ಫಿಲ್ಟ್ರ್ ಮಾಡ್ಕೊಳ್ತೀನಿ. ನಾನೊಂದು ಗ್ಲಾಸ್ಗೆ ಸ್ವಲ್ಪ ಜೇನುತುಪ್ಪನ ಈ ಥರ ಹಾಕಿಟ್ಟಿದ್ದೆ. ಇವಾಗ ಅದಕ್ಕೇ ಸೋಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ಕುಡಿದ್ರೆ ಶೀತ, ಕೆಮ್ಮು ಎಲ್ಲ ಕಡಿಮೆ ಆದಂಗೆ ಅನಿಸುತ್ತೆ. ಸ್ವಲ್ಪ ನಮಗೂ ರಿಲೀಫ್ ಅಂತ ಅನಿಸುತ್ತೆ. ಇವಾಗ ಶೀತ, ಕೆಮ್ಮು ಆದಾಗ ಜಾಸ್ತಿ ನಮಗೆ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಿರುತ್ತೆ ಅಲ್ವಾ. ಆವಾಗ ನಾವು ಪದೇ ಪದೇ ಕಾಫಿ ಮಾಡಿಕೊಂಡು ಕುಡಿತೀವಿ. ಅದ್ರ ಬದಲು ನಾವು ಈ ಥರ ಕಷಾಯನ ಮಾಡಿ ಕುಡಿದ್ರೆ ಹೆಲ್ತಿಗೂ ತುಂಬ ಒಳ್ಳೆಯದು. ನನ್ನ ವಾಯ್ಸ್ ಅಂತೂ ತುಂಬಾ ಚೇಂಜ್ ಆಗಿದೆ. ತುಂಬ ಶೀತ ಆಗಿರೋದ್ರಿಂದ ಮಾತಾಡೋಕ್ಕೂ ಸರಿಯಾಗಿ ಆಗ್ತಾ ಇಲ್ಲ. ಇವತ್ತಿನ ವಿಡಿಯೋ ಹೇಗೆ ಬರುತ್ತೆ ಅಂತ ಹೇಳಿ ಗೊತ್ತಿಲ್ಲ. ರಾಗಿ ಹಲ್ವಾ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಿನ್ನೆ ಬೆಳಗ್ಗೆನೇ ಈ ಥರ ರಾಗಿನ ನೆನೆಸಿಟ್ಟಿದ್ದೆ. ಫಸ್ಟ್ ಟೈಮ್ ರಾಗಿ ಹಲ್ವಾ ಟ್ರೈ ಮಾಡಿದ್ದು. ಈ ಥರ ಬಂದಿತ್ತು. ತಿನ್ನೋಕೆ ತುಂಬ ಚೆನ್ನಾಗಿದೆ, ಟೇಸ್ಟಿಯಾಗಿತ್ತು. ಆದರೆ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸ್ತು. ರಾಗಿ ನೆನೆಸಿಟ್ಟು ಆದರೂ ಹಾಲನ್ನೆಲ್ಲ ತೆಕ್ಕೊಂಡು ಮತ್ತೆ ಕಾಯಿ ಹಾಲು ತೆಕ್ಕೊಬೇಕು, ಮತ್ತು ತುಂಬ ಹೊತ್ತು ತಿರ್ಸ್ತಾನೆ ಇರಬೇಕಲ್ವ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬಂದಿತ್ತು. ನನಗೂ ಖುಷಿ ಆಯಿತು. ನನ್ನ ಮಗಳು ಇಬ್ಬರು ಕೂಡ ಇಷ್ಟಪಟ್ಟು ತಿಂದರು. ಅವರು ರಾಗಿ ಮಾಲ್ಟ್, ರಾಗಿ ಈ ಥರ ಮುದ್ದೆ ಎಲ್ಲ ಮಾಡಿದ್ರೆ ತಿನ್ನೋದಿಲ್ಲ. ಅದಕ್ಕೆ ಈ ಥರ ಹಲ್ವನಾದರೂ ಮಾಡಿಕೊಡೋಣ ಅಂತ ಹೇಳಿ ನನ್ನ ಹಸ್ಬೆಂಡ್ ಅಂದರು. ಅವರು ಕೂಡ ಹೆಲ್ಪ್ ಮಾಡಿದ್ರು. ಹಾಗಾಗಿ ನಿನ್ನೆ ಸಂಜೆ ಈ ಥರ ಹಲ್ವ ಮಾಡ್ಕೊಂಡ್ವಿ. ಆನ್ಲೈನಿಂದ ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸ್ ಎಲ್ಲ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು. ಹಾಗಾಗಿ ಅದನ್ನ ರಿಸೀವ್ ಮಾಡ್ಕೊಳ್ಳೋಣ ಅಂತ ಕೇಳಕ್ಕೆ ಹೋದೆ. ವೆಜಿಟೇಬಲ್ ರೇಟ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೇಳಿ ಅನ್ನಿಸ್ತು. ಎಲ್ಲ ಫ್ರೆಶ್ ಆಗಿ ಕೂಡ ಇತ್ತು. ಅದನ್ನ ರಿಸೀವ್ ಮಾಡಿಕೊಂಡು ತಗೊಂಬಂದು ಮೇಲೆ ಇಟ್ಕೊಂಡೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮತ್ತು ಚಟ್ನಿ ಮಾಡಿದ್ದೆ. ನನ್ನ ಫ್ರೆಂಡು ಪಕ್ಕದ ಮನೆಯಿಂದ ರೊಟ್ಟಿ ಮತ್ತು ಚಟ್ನಿನ ತಂದುಕೊಟ್ಟಿದ್ರು. ಅದ್ರ ಜೊತೆಗೆ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಅವಳಿಗೋಸ್ಕರ ನಾನು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ. ಮಾಡಿಟ್ಟಿದ್ದು ಖಾಲಿ ಆಗಿತ್ತು. ಇವಾಗ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಬರೋಣ. ಡ್ರೈ ಫ್ರೂಟ್ಸ್ ಪೌಡರ್ ಮಾಡ್ಕೊಳ್ಳೋಕ್ಕೆ ನಾನು ಫಸ್ಟ್ ಇಲ್ಲಿ ಇಷ್ಟು ಬಾದಾಮಿನ ತಗೊಳ್ತಾ ಇದ್ದೀನಿ. ನೀವು ಬಾದಾಮಿ ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನೋಡಿಬಿಟ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಬಾದಾಮಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಬಾದಾಮಿ ಸ್ವಲ್ಪ ದಪ್ಪ ಇರೋದ್ರಿಂದ ಟೈಮ್ ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಮಿನಿಮಮ್ ಒಂದು 3 ಮಿನಿಟ್ಸ್ ಆದರೂ ನಾವು ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ನೋಡಿ, 3 ಮಿನಿಟ್ಸ್ ನಾವು ಈ ಥರ ಫ್ರೈ ಮಾಡಿದ್ಮೇಲೆ ಕಲರ್ ಸ್ವಲ್ಪ ಚೇಂಜಸ್ ಆಗುತ್ತೆ. ಒಂದೊಂದು ಈ ಥರ ಓಪನ್ ಆಗ್ತಾ ಇರುತ್ತೆ. ಆವಾಗ ಇದು ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂತ ಹೇಳಿಬಿಟ್ಟು ನಾವು ಎಷ್ಟು ನೀಟಾಗಿ ಫ್ರೈ ಮಾಡಿ ಇಟ್ಕೊತೀವಿ ಅಷ್ಟು ದಿನ ಸ್ವಲ್ಪ ಸ್ಟೋರ್ ಮಾಡಿ ಇಡ್ಬೋದು. ಅದಕ್ಕೋಸ್ಕರ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇಲ್ಲ ಅಂತ ಹೇಳಿದ್ರೆ ಪೌಡರ್ ಮಾಡ್ಕೊಳ್ಳೋ ಟೈಮಲ್ಲಿ ಆಯಿಲೆಲ್ಲ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀಟಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಇವಾಗ 3 ನಿಮಿಷ ಆಯಿತು. ನಾನಿವಾಗ ಇದನ್ನ ತೆಗೆದಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನಿಲ್ಲಿ ವಾಲ್ನಟ್ ತಗೊಳ್ತಾ ಇದ್ದೀನಿ. ವಾಲ್ನಟ್ಟು ಕೂಡ ನೋಡಿ, ಇದರಲ್ಲಿ ಒಂದು ಬಾದಾಮಿಗಿಂತ ಸ್ವಲ್ಪ ಕಡಿಮೆ ಇದೆ. ವಾಲ್ನಟ್ಟು ಹಾಗೆ ಡೈರೆಕ್ಟಾಗಿ ತಿನ್ನೋಕ್ಕೆ ಮಕ್ಕಳು ಇಷ್ಟಪಡೋದಿಲ್ಲ ಅಲ್ಲ. ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಫ್ರೂಟ್ ಪೌಡರ್ಗೆ ನಾನು ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ವಾಲ್ನಟ್ಟು ತುಂಬಾ ಒಳ್ಳೆಯದು. ಮಕ್ಕಳು ಬ್ರೈನ್ ಡೆವಲಪ್ಮೆಂಟಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದು ಶೇಪ್ಸ್ ಕೂಡ ನೋಡೋಕ್ಕೆ ಬ್ರೈನ್ ಥರನೇ ಇರುತ್ತೆ. ಹಾಗಾಗಿ ಬ್ರೈನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಬರೀ ಮಕ್ಕಳಿಗೆ ಅಂತಲ್ಲ, ಗರ್ಭಿಣಿಯವರು ಕೂಡ ಡೈಲಿ 1 ಸ್ಪೂನು ತಗೊಳೋದ್ರಿಂದ ಮಕ್ಕಳು ಮೆಮೊರಿ ಪವರ್ ಎಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ.
ಮತ್ತು ನಮಗೆ ಇವಾಗ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ ಡೆಲಿವರಿ ಆದಮೇಲೆ. ಅಂಥ ಟೈಮಲ್ಲೂ ಕೂಡ ಈ ಥರ ಡೈಲಿ 1 ಅಥವಾ 2 ವಾಲ್ನಟ್ನ ತಗೊಳ್ಳೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ನಾನು ಕೂಡ ತುಂಬ ಹೇರ್ ಫಾಲ್ ಆಗ್ತಿದೆ, ಅದಕ್ಕೋಸ್ಕರ ಇವಾಗ ಡೈಲಿ 2 ಈ ಥರ ವಾಲ್ನಟ್ನ ತಿಂತಾ ಇದ್ದೀನಿ. ಇಷ್ಟಾದರೆ ಸಾಕಿದು. ಆಮೇಲೆ ನಾನಿಲ್ಲಿ ಗೋಡಂಬಿನ ತಗೊಳ್ತಾ ಇದ್ದೀನಿ. ನೋಡಿ, ಗೋಡಂಬಿನೂ ಕೂಡ ಇದರಲ್ಲಿ ಅರ್ಧ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇದು ಮಕ್ಕಳು ವೆಯ್ಟ್ ಗೇನ್ಗೆಲ್ಲ ತುಂಬ ಒಳ್ಳೆಯದು ಗೋಡಂಬಿಗೇನು ಜಾಸ್ತಿ ಟೈಮ್ ತಗೊಳೋದಿಲ್ಲ. ಬಾದಾಮಿನ ಇವಾಗ 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ಗೋಡಂಬಿನ 1.5 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಪ್ಯಾನ್ ಆಲ್ರೆಡಿ ಕಾದಿರೋದ್ರಿಂದ ಬೇಗನೆ ಇದು ಕೂಡ ಡ್ರೈ ಆಗುತ್ತೆ. ಇವಾಗ ಇದ್ರ ಜೊತೆನೇ ಪಿಸ್ತಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಗೋಡಂಬಿ ಅಷ್ಟೇ ನಾನಿಲ್ಲಿ ಪಿಸ್ತಾನ ತಗೊಂಡಿದ್ದೀನಿ. ಇದು ಆಲ್ರೆಡಿ ಕ್ರಿಸ್ಪಿ ಆಗಿರುತ್ತೆ. ಬಾದಾಮಿ ಮತ್ತು ವಾಲ್ನಟ್ಟು ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲಿ ಗೋಡಂಬಿ ಮತ್ತು ಪಿಸ್ತಾ ಕ್ರಿಸ್ಪಿ ಆಗಿರೋದ್ರಿಂದ ನಾವು 1 ನಿಮಿಷ ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದಿವಾಗ ಕಂಪ್ಲೀಟ್ ಆಗಿದೆ. ಬೇರೆ ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಶೇಂಗಾನ ತಗೊಳ್ತಾ ಇದ್ದೀನಿ. ಮಕ್ಕಳು 1 ಇಯರ್ ಮೇಲ್ಪಟ್ಟವರಿಗೆ ಕೊಡೋದಾದರೆ ನೀವು ಶೇಂಗಾ ಬೀಜನ ಯೂಸ್ ಮಾಡ್ಬೋದು. ಶೇಂಗಾ ಕೂಡ ನೀಟಲ್ಲಿ ಫ್ರೈ ಆಯಿತು. ಇಷ್ಟ ಆದರೆ ಸಾಕು. ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಟು ಚೆನ್ನಾಗಿ ಸಿಪ್ಪೆನೆಲ್ಲ ನಾವು ತಕ್ಕೊಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಕೇಸರಿನ ಯೂಸ್ ಮಾಡ್ತಾ ಇದ್ದೀನಿ. ಇದು ಆಪ್ಷನಲ್, ನಿಮ್ಮ ಹತ್ರ ಇದ್ದರೆ ಯೂಸ್ ಮಾಡಿ, ಹಾಕಲೇಬೇಕು ಅಂತೇನಿಲ್ಲ. ಮತ್ತು ನಾನಿಲ್ಲಿ 1 ಜಾಯಿಕಾಯಿನ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ನಿದ್ದೆ ಮಾಡಲ್ಲ ಅಂತ ಇದ್ದರೆ ಕೆಲವು ಮಕ್ಕಳು ಸರಿಯಾಗಿ ನಿದ್ದೆ ಮಾಡಲ್ಲ ಅಲ್ವಾ, ಅಂಥವರಿಗೆ ನಾವು ಈ ಥರ ಜಾಯಿಕಾಯಿನ ಆ್ಯಡ್ ಮಾಡ್ಬೋದು. ಇದು ಡೈಜೆಷನ್ಗೂ ತುಂಬ ಒಳ್ಳೆಯದು. ಜಾಯಿಕಾಯಿನ ಏನು ಮಾಡ್ತೀನಿ ಅಂದರೆ ನಾನಿವಾಗ ಇದರಿಂದ ನೀಟಲ್ಲಿ ತುರಿದ್ಬಿಟ್ಟು ಹಾಕ್ಕೊತೀನಿ. ಮತ್ತು ನಾನಿಲ್ಲಿ ಶುಂಠಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರು, ಕಾಳುಮೆಣಸು ಪುಡಿನ ಕೂಡ ಯೂಸ್ ಮಾಡ್ತೀನಿ. ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ. ನಾನಿವಾಗ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಾದಾಮಿ ಇಲ್ಲ, ವಾಲ್ನಟ್ಟು, ಪಿಸ್ತಾ, ಗೋಡಂಬಿ ಇದೆ, ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಶೇಂಗಾನು ಕೂಡ ಈ ಥರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಬಾದಾಮಿನ ನಾನಿವಾಗ ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇಲ್ಲ. ಬಾದಾಮಿನ ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಆಯಿಲ್ ಬಿಟ್ಕೊಳುತ್ತೆ ಸ್ವಲ್ಪ. ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು, ಮತ್ತು ಅದು ನೀಟಾಗಿ ಕೂಡ ಬಾದಾಮಿ ಅಂದರೆ ಪುಡಿ ಆಗೋದಿಲ್ಲ ಡೈರೆಕ್ಟಾಗಿ ಹಾಕಿದ್ರೆ. ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಒಂದು ಕಾಟನ್ ಬಟ್ಟೆ, ನನ್ನ ಮಗಳದೇ ಒಂದು ಕಾಟನ್ ಬಟ್ಟೆ ಇತ್ತು, ಅದಕ್ಕೆ ಹಾಕಿಬಿಟ್ಟು ಸ್ವಲ್ಪ ದಪ್ಪದಾಗಿ ಈ ಥರ ಕುಟ್ಕೊಬೇಕು. ಕುಟ್ಟಿ ಹಾಕಿದ್ರೆ ನೀಟಾಗಿ ಪೌಡ್ರ್ ಆಗುತ್ತೆ. ಇಲ್ಲ ಅಂದರೆ ಬಾದಾಮಿ ಹಾಗೆ ಉಳ್ಕೊಳ್ಳುತ್ತೆ. ಬೇರೆಲ್ಲ ಸ್ವಲ್ಪ ಸಾಫ್ಟಾಗಿರುತ್ತಲ್ವ, ಅದೆಲ್ಲ ನೀಟಾಗಿ ಪೌಡ್ರ್ ಆಗುತ್ತೆ. ಆದರೆ ಬಾದಾಮಿ ಮಾತ್ರ ನೀಟಾಗಿ ಪೌಡ್ರು ಆಗೋದಿಲ್ಲ. ಈ ಥರ ತಣ್ಣಗಾದ್ಮೇಲೆ ನೀಟಲ್ಲಿ ಕುಟ್ಟಿ ಹಾಕೊಳ್ಳೋದ್ರಿಂದ ಆಯಿಲ್ ಥರ ಬಿಟ್ಕೊಳ್ಳುತ್ತಲ್ವ, ಆ ಥರನೂ ಬಿಟ್ಕೊಳ್ಳೋದಿಲ್ಲ. ಮತ್ತು ಮಿಕ್ಸಿ ಜಾರು ಕೂಡ ಹಾಳಾಗೋದಿಲ್ಲ. ನಾನು ಯಾವಾಗಲೂ ಈ ಥರ ಮೆಥಡ್ನೇ ಫಾಲೋ ಮಾಡೋದು. ಇವಾಗ ಇದನ್ನ ಪೌಡ್ರ್ ಮಾಡ್ಕೊಳ್ತೀನಿ. ಪೌಡ್ರ್ ಮಾಡ್ಕೊಳ್ಳುವಾಗಲೂ ಅಷ್ಟೇ ನಾವು ಕಂಟಿನ್ಯೂಸ್ ಆಗಿ ಒಂದೇ ಸರಿ ದಿನ ಓಡಿಸ್ಬಾರ್ದು. ಸ್ವಲ್ಪ ಒಂದು ಸರಿ ಆಫ್ ಮಾಡಿ ಆನ್ ಮಾಡಿ ಆ ಥರ ಮಾಡ್ಕೊಳ್ಳೋದ್ರಿಂದ ಅಂಟು ಬರೋದಿಲ್ಲ, ಪೌಡ್ರ್ ನೀಟಾಗಿ ಬರುತ್ತೆ. ನಾನಿವತ್ತು ಪೌಡರ್ ಮಾಡಿರೋದು ಈ ಥರ 2 ಜಾರ್ ಆಗಿತ್ತು. ಇದಕ್ಕೆ 400 ml ಹಿಡಿಯುತ್ತೆ. ನೋಡಿ, 2 ಜಾರ್ ಆಗಿತ್ತು. ನಾನು 2 ಮಕ್ಕಳಿಗೆ ಕೊಡೋದ್ರಿಂದ ಕಂಪ್ಲೀಟಾಗಿ 1 ತಿಂಗಳು ಬರುತ್ತೆ. ಇಷ್ಟು ಕ್ವಾಂಟಿಟಿಲಿ ಕೊಡ್ತೀನಿ. ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ ಹಾಕಿಬಿಟ್ಟು 1 ಡೇಟ್ಸ್ನ ಹಾಕ್ತೀನಿ. ಅದ್ರ ಜೊತೆಗೆ 4 ದ್ರಾಕ್ಷಿನ ವಾಶ್ ಮಾಡಿ ಹಾಕ್ತೀನಿ. ಆಮೇಲೆ ಅದಕ್ಕೊಂದು ಸ್ವಲ್ಪ ತುಪ್ಪನ ಮಿಕ್ಸ್ ಮಾಡಿಬಿಟ್ಟು ಎಲ್ಲದನ್ನೂ ಒಟ್ಟಿಗೆ ಸ್ಮ್ಯಾಶ್ ಮಾಡಿ ಅವಳಿಗೆ ಕೊಡ್ತೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಹಾಗಾಗಿ ಇಷ್ಟಪಟ್ಟು ತಿಂತಾಳೆ. ಈ ಥರ ಕೊಡೋದ್ರಿಂದ ಎಲ್ಲ ಥರ ಡ್ರೈ ಫ್ರೂಟ್ಸನ್ನು ತಿಂದಂಗೆ ಆಗುತ್ತೆ ಅಲ್ವಾ, ಅದಕ್ಕೋಸ್ಕರ. ಇವತ್ತು ಮಧ್ಯಾಹ್ನ ಲಂಚ್ಗೆ ಅಂತ ನಾನು ಮಿಲೆಟ್ ಕಿಚಡಿನ ಮಾಡ್ಕೊಳ್ತಾ ಇದ್ದೀನಿ. ಏಲಕ್ಕಿ, ಚಕ್ಕೆ, ಲವಂಗನ ಹಾಕ್ಕೊಂಡು 1-2 ಬೇಳೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡೆ. ಹಾಗೆ 1 ಈರುಳ್ಳಿನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಮಸಾಲ ಹಾಕೋದಿಲ್ಲ ನನ್ನ ಮಗಳು ತಿನ್ನೋದ್ರಿಂದ. ಈ ಥರ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕ್ಯಾರೆಟ್ನ ಹಾಕ್ಕೊಳ್ತಾ ಇದ್ದೀನಿ. ವೆಜಿಟೇಬಲ್ ಫ್ರೆಶ್ ಆಗಿರೋದ್ರಿಂದ ಬೀನ್ಸು, ಕ್ಯಾರೆಟು ಸ್ವಲ್ಪ ಜಾಸ್ತಿನೇ ವೆಜಿಟೇಬಲ್ ಹಾಕಿಬಿಟ್ಟು ಇವತ್ತು ಮಾಡ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಬಾಡಿಸಿಬಿಟ್ಟು ನನಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಚೂರು ಜೀರಿಗೆ ಪುಡಿ, ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ. ಮಗಳು ತಿನ್ನೋದ್ರಿಂದ ನಾನು ಎಕ್ಸ್ಟ್ರಾ ಏನೂ ಖಾರ ಹಾಕ್ಕೊಳ್ತಾ ಇಲ್ಲ. ಆಯಿಲ್ ಕೂಡ ಕಡಿಮೆ ಹಾಕಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಇದರಲ್ಲಿ ಒಂದು ಹಾಫ್ ಬೌಲ್ ಆಗೋಷ್ಟು ಮಿಲೆಟ್ನ ನೆನೆಸಿಟ್ಟಿದ್ದೆ ಬೆಳಿಗ್ಗೆನೇ. ಮಿನಿಮಮ್ 1 ಅವರ್ ನೆಂದರೆ ಸಾಕು. ಇದೊಂದು 4-5 ಅವರ್ ಆಯಿತು ಬೆಳಿಗ್ಗೆನೇ ನೆನೆಸಿಟ್ಟಿರೋದ್ರಿಂದ. ಇವಾಗ ಅರ್ಧ ಬೌಲ್ ಮಿಲೆಟ್ ಇರೋದಕ್ಕೆ ನಾನು 2 ಗ್ಲಾಸ್ ಅಂದರೆ 2 ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತೀನಿ. ನಾನಿವಾಗ ಇದರಲ್ಲಿ 1 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನೀರು ಚೆನ್ನಾಗಿ ಕುದಿಬೇಕು. ನೀರು ಕುದಿಯೋ ಟೈಮಲ್ಲಿ ನಾವು ಮಿಲೆಟ್ನ ಆ್ಯಡ್ ಮಾಡಬೇಕು. ಇವಾಗ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೆಂದಿದೆ. ಇವಾಗ ಮಿಲೆಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು. ಪುದೀನ ಹಾಕ್ಕೊಳ್ತಾ ಇದ್ದೀನಿ, ಒಂದು 4 ಎಲೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಹಾಕಿದ್ಮೇಲೆ ಒಂದ್ಸರಿ ನೀಟಾಗಿ ಮಿಕ್ಸ್ ಕೊಟ್ಟು ಇದನ್ನ ಇವಾಗ 3 ವಿಷಲ್ ಕೂಗಿಸ್ಕೊಳ್ತೀನಿ. ಸೇಮ್ ರೈಸ್ ಥರನೇ. ಇನ್ನೂ ಸ್ವಲ್ಪ ಸಾಫ್ಟಾಗಿ ಬೇಕು ಅಂತಂದರೆ 4 ವಿಷಲ್ ಕೂಡ ಮಾಡ್ಕೊಳ್ಬೋದು. ಹಾಗೆ ಓಪನ್ ಪಾತ್ರೆಯಲ್ಲೇ ಮಾಡಬೇಕು, ತುಂಬ ಒಳ್ಳೆಯದು. ಆದರೆ ನನಗೆ ಟೈಮ್ ಇಲ್ಲ, ಲೇಟ್ ಆಯಿತು. ಅದಕ್ಕೋಸ್ಕರ ಇವತ್ತು ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಮಿಲೆಟ್ ಕಿಚಡಿ ಈ ಥರ ರೆಡಿಯಾಗಿತ್ತು. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್ ಬಾಯ್.